ಓಕೆ, ಡಾಕ್ಟರ್ ವಾಸುದೇವರಾವ್ ಕಶ್ಯಪ್ ಅವರು ಭಾಳ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕಾನೂನಾತ್ಮಕವಾಗಿ. ಈ ನಿಟ್ಟಿನಲ್ಲಿ ಕಾನೂನು ಏನು ಹೇಳುತ್ತೆ, ಇಲ್ಲಿರುವಂಥ ತೊಡಕುಗಳೇನು, ಯಾಕೆ ಈ ಸಮಸ್ಯೆ ಉದ್ಭವಿಸ್ತಾ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ತಾರೆ. ಮೊದಲಿಗೆ ಅಶ್ವವೇಗ ನ್ಯೂಸ್ ಏನಿದೆ, ಇದು ಜನಗಳಿಗೆ ಸಂಬಂಧಪಡ್ತಕ್ಕಂಥ ನೋವು ನಲಿವುಗಳಿಗೆ ಬೆಳಕು ಚೆಲ್ಲೋಕ್ಕೋಸ್ಕರ ಇವತ್ತು ಏನು ಕಾರ್ಯಕ್ರಮ ಮಾಡ್ತಿದ್ದೀರಿ, ಇದರ ಮುಖ್ಯಸ್ಥರು ಮತ್ತು ನೀವು ಕೂಡ ಅಭಿನಂದನೆಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ವಿಷಯವನ್ನು ಸ್ವಲ್ಪ ಬೇಸಿಕ್ಕಿಂದ ಹೋಗೋಣ ಪ್ಲೀಸ್. ಪ್ರತಿಯೊಬ್ಬನ ಕನಸು ಒಂದು ಪುಟ್ಟ ಮನೆ ಮಾಡಬೇಕು, ಆ ಮನೆಯೊಳಗೆ ವಾಸ ಮಾಡಬೇಕು, ಹೌದು, ಒಂದು ನೀರಿನ ವ್ಯವಸ್ಥೆ ಇರಬೇಕು, ಹೌದು, ಎಲೆಕ್ಟ್ರಿಸಿಟಿ ಇರಬೇಕು, ನೀವು ಆಮೇಲೆ ಮಿಕ್ಕಿದ ಸೌಲಭ್ಯಗಳಿರಬೇಕು ಅನ್ನತಕ್ಕಂಥ ಪ್ರತಿಯೊಬ್ಬನ ಕನಸದು. ಈ ಕನಸುಗಳನ್ನು ಹೆಂಗೆ ನುಚ್ಚು ನೂರು ಮಾಡುತ್ತೆ ವ್ಯವಸ್ಥೆ ಅನ್ನೋದಕ್ಕೆ ಇವತ್ತಿನ ಇಶ್ಯೂ ಏನು ತೊಗೊಂಡಿದ್ದೀರಿ ತಾವು, ಈ ಇಶ್ಯೂ ಬಡವರ ನೊಂದವರ ಬೆಂದವರ ಕನಸುಗಳನ್ನು ನುಚ್ಚು ನೂರು ಮಾಡತಕ್ಕಂಥ ಏನು ಬಂದಿದೆ ಇವತ್ತು ಕಾಯಿದೆ, ಇದಕ್ಕೆ ನಾನು ಖಂಡಿಸ್ತೇನೆ. ನೋಡಿ, ಈಗ ಬಂದಿರತಕ್ಕಂಥ ಅಮೆಂಡ್ಮೆಂಟ್ ಆ್ಯಕ್ಟ್ಗಳು ಏನಿವೆ ಇವೆಲ್ಲವನ್ನು ತಿರ್ಸುತ್ತೆ ನಮ್ಮನ್ನು ಆಳೋ ಸರ್ಕಾರಗಳು, ತಿರ್ಸುತ್ತೆ ಅದನ್ನು. ಈಗ ಉದಾಹರಣೆಗೆ 17 ಡಿಸೆಂಬರ್ನಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು. ಏನಂತ ಅಮೆಂಡ್ಮೆಂಟ್ ಆಯಿತು ಸುಪ್ರೀಂ ಕೋರ್ಟಲ್ಲಿ? ನೋಡಪ್ಪ, ನಿಮ್ಮಲ್ಲಿ ಯಾಕಂದರೆ ಭಾಳ ಕಡೆ ನೋಡಿದ್ರು. ಯಾಕಂದರೆ ಏನಾಗುತ್ತೆ, ಒಂದು ಕಡೆ ಗುತ್ತಿಗೆದಾರರು, ಒಂದು ಕಡೆ ಪ್ರಾಬಲ್ಯ ಇರತಕ್ಕಂಥ ಬಿಲ್ಡರ್ಸು ಡೆವಲಪರ್ಸು, ಇನ್ನೊಂದು ಕಡೆ ಕಮರ್ಷಿಯಲ್ ವೆಂಚರು. ಈ ಪ್ರಾಬಲ್ಯ ಇರತಕ್ಕಂಥ ಬಿಲ್ಡರ್ ಡೆವಲಪರ್ಸ್ ಏನು ಮಾಡ್ತಾರೆ, ಅವನು ಹೀ ಈಸ್ ನಾಟ್ ಬಾದರ್ಡ್. ಅವ್ರ ಮನೆಗೆ ಯಾವನು ಬರ್ತಾರೆ, ಯಾರು ಹೋಗ್ತಾರೆ ಬಾದಿಲ್ಲ. ಅವನಿರೋ ಜಾಗನ ಮಾರ್ಕೋಬೇಕು, ಅದು ದುಡ್ಡು ಮಾಡಬೇಕು. ಆ ದುಡ್ಡು ಮಾಡೋಕ್ಕೋಸ್ಕರ ಅವ್ನು ಏನೇನು ಪ್ರಾಜೆಕ್ಟ್ ಮಾಡ್ತಾನೆ, ಆ ಪ್ರಾಜೆಕ್ಟಿಗೆ ಲಂಚ ಕೊಡ್ತಾನೋ, ಬ್ರೈಬ್ ಮಾಡ್ತಾನೋ, ಏನು ಮಾಡೋದು ಸರಿಯೇ, ಆತನಿಗೊಂದು ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು, ಬಿಲ್ಡರ್ ಡೆವಲಪ್ಮೆಂಟ್ ಅಂತೇಳ. ಆಮೇಲೆ ನಮ್ಮ ಇಲಾಖೆಗಳ ಜೊತೆಗೆ ಸಮನ್ವಯತೆ ಇಲ್ಲ. ಉದಾಹರಣೆಗೆ PWSSB ಬೇಕೇ ಬೇಕಿಲ್ಲಿ, ಬೆಸ್ಕಾಂ ಬೇಕೇ ಬೇಕಿಲ್ಲಿ, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಬರೀ ಅದೊಂದೇ ಅಂತಲ್ಲ, ಯಾವ ಇಲಾಖೆ ಜೊತೆ ಸಮನ್ವಯ ಇಲ್ಲವೇ ಇಲ್ಲ ಇಲ್ಲಿ. ಈಗೇನು ಇದು BBMP ಆಗಿರ್ಬೋದು ಅಥವಾ ಇವತ್ತಿನ GB ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲ ಇಂಡಿಪೆಂಡೆಂಟ್ ಟೆರಿಟರಿಗಳಾಗ್ಬಿಡ್ತಿಲ್ಲಿ. ಇಲ್ಲಿ ವಿಷಯಕ್ಕೆ ಬರ್ತೇನೆ ಈಗ. ಪ್ಲೀಸ್. ಏನು ಒಂದು ಪುಟ್ಟ ಮನೆಗೆ ಏನು ಬೇಕು, 30-40 ಅಡಿ ಜಾಗಕ್ಕೆ ಏನು ಸರ್ಕಾರ ಏನು ಮಾಡ್ತು, ಅಮೆಂಡ್ಮೆಂಟ್ ಬಂದಮೇಲೆ ಏನಾಯಿತು, ಸರ್ಕಾರಕ್ಕೆ ಗ್ಯಾರಂಟಿ ಸ್ಕೀಮ್ ಒಳಗೆ ಏನಾದರೂ ಬರಬೇಕಾಗಿರೋ ದುಡ್ಡನ್ನು ಏನಾದರೂ ಟಾರ್ಗೆಟ್ ಮಾಡಿದ್ರು. ಗ್ಯಾರಂಟಿ ಸ್ಕೀಮಿಗೆ ಬೇಕು ದುಡ್ಡು ಟಾರ್ಗೆಟ್ ಮಾಡಿದ್ರು. ಎಲ್ಲ ಸಿಕ್ತವ್ರಿಗೆ ಈಗ ಫ್ರೀ ಬಿ ಕೊಟ್ಟರು. ಯಾರಿಗೆ ಹೆಣ್ಮಕ್ಳಿಗೆ ಸ್ತ್ರೀ ಶಕ್ತಿಯಿಂದ ಹೆಣ್ಮಕ್ಳು ಫ್ರೀ ಬಿ ಕೊಟ್ಟರು, ಗಂಡಸಕ್ಕೆ ಕಿತ್ಕೊಂಡ್ರು. ಇಲ್ಲಿ 1,000 ಕೊಟ್ಬಿಟ್ಟು ಅಲ್ಲಿ 12,000 ಕಿತ್ಕೊಂಡ್ರು. ನೀವು ಬೇಕಾದ್ರೆ ಎಲ್ಲವನ್ನು ಅಬ್ಸರ್ವ್ ಮಾಡಿ. ವಿದ್ಯುತ್ ಕೂಡ ಅವ್ರು ಚೆನ್ನಾಗಿ ಹೇಳ್ತಾರೆ ತಜ್ಞರು. ವಿದ್ಯುತ್ ಇದ್ದಿದ್ದೇನು ಮೊದಲು, ಸಡನ್ನಾಗಿ ಒಂದೇ ಸಲ ಗ್ರಾಫಿಕ್ ಚೇಂಜ್ ಆಗ್ಬಿಡ್ತು, ಹೊಟ್ಟೆ ಹೋಯ್ತದು ಒಂದೇ ಸಲ. ಎಲೆಕ್ಟ್ರಿಸಿಟಿ ಬಿಲ್ಲು ನಿಮ್ಮದು ನೋಡೋಕೆ ಹೋದರೆ ಫ್ರೀ ಅಂತ ಹೇಳ್ತಾರೆ, ಫ್ರೀ ಬಿ ಅಂತ ಹೇಳ್ತಾರೆ. ಬಟ್ ಅದು ಹಿಂದ್ಗಡೆ ಬರ್ತಾ ಬಿದ್ದಿರೋದು ಅದನ್ನು ಗುತ್ತಿಗೆದಾರರು ಕೂಡ ಹೇಳ್ತಾರೆ ಅದನ್ನು. ಇಲ್ಲಿ ಏನಾಯಿತು, ಈ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು ಮತ್ತು ಆಕ್ಯುಪೇಷನ್ ಸರ್ಟಿಫಿಕೇಟು ಮೊದಲು ಏನು ಬರುತ್ತೆ, CC ಬರುತ್ತೆ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್. ತದನಂತರ ಬರುತ್ತೆ OC. ಇದು ಓಪನಿಂಗು ಮತ್ತು ಕ್ಲೋಸಿಂಗ್ ಏನಿದೆ ಇದರ ಮಧ್ಯೆ ಪ್ಲೇ ಕಾರ್ಡ್ ಆಡ್ತಾರೆ. ಅಂದರೆ ಅರ್ಹತಾ ಪತ್ರ ಮೊದಲು ಬರುತ್ತೆ. ಅಲ್ಲ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತಂದರೆ ಪ್ರಾರಂಭಿಕ ಪ್ರಮಾಣ ಪತ್ರ ಅಂತ ಕರೀತಾರೆ. ಅಲ್ಲ, ಇದು ಕಂಪ್ಲೀಷನ್ ಸರ್ಟಿಫಿಕೇಟ್ ಅಲ್ಲ ಅಲ್ವಾ? ಕಂಪ್ಲೀಷನ್ ಅಲ್ಲ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬಿಫೋರ್ ದ ಪ್ರಾಜೆಕ್ಟ್ ಅದು ಕಮೆನ್ಸ್ಮೆಂಟ್. CC ಅಂತಂದರೆ ಕ್ಲಿಯರೆನ್ಸ್ ಅಂತಾನೂ ಹೇಳ್ತಾರೆ ಅದಕ್ಕೆ. ಇಲ್ಲ, ಅದು ಪ್ರಾರಂಭಿಕ ಪ್ರಮಾಣ ಪತ್ರ. ಅದು ಅಂದರೆ ನಮ್ಮ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು. ಅದ ನಂತರ ಏನು ಬರುತ್ತಲ್ಲ, ವಾಸದ ಯೋಗ್ಯವಾಗಿದೆ ಅಂಥೇಳಿ ಅದು ಎಲ್ಲ ಪರಿಪೂರ್ಣವಾಗಿದ್ದರೆ ಮಾತ್ರ ಆಕ್ಯುಪೇಷನ್ ಸರ್ಟಿಫಿಕೇಟು. ಇವೆರಡು ಬೂತುಗಳಿದೆಯಲ್ಲ, ನೀವು ಹೇಳಿದ್ರಲ್ಲ, ಬೆಂಡಭೂತ ಇವೆಲ್ಲ, ಇವೆಂಥರ ಬೆಂಡಭೂತಗಳಿವು. ಇದು 2 ಭಾಗ ಮಾಡೋಣ. ಒಂದು ಹಣ, ಅಂದರೆ ದುಡ್ಡು ಉಳ್ಳವರು ಹಣ ಉಳ್ತಾ ಇದ್ದಾರಲ್ಲ, ಈ ಜನಸಾಮಾನ್ಯರಿಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ 1200 ಸ್ಕ್ವೇರ್ ಫೀಟಲ್ಲಿ ಫ್ರೀ ಅಂದ್ಬಿಟ್ರು, ಬಟ್ ಟರ್ಮ್ ಕಂಡೀಷನ್ ಅಪ್ಲೈ ಅಂದರು. ಅಂದ್ಬಿಟ್ರು ಫಿಶಿ ಹೇಳ್ತೀನಿ ಕೇಳಿ. ಈಗ 1,200 ಅಡಿ ಜಾಗದಲ್ಲಿ ಓಕೆ ಫ್ರೀ ಬಂದ್ಬಿಡ್ತು, CC OC ಬಂದ್ಬಿಡ್ತು. ಟರ್ಮ್ ಕಂಡೀಷನ್ ಅಪ್ಲೈ ಆಗಂತಂದರೆ ಪಾರ್ಕಿಂಗ್ ಸ್ಲ್ಯಾಟಲ್ಲಿ ನೀವು ಪಾರ್ಕಿಂಗ್ ಕೊಡಲಿಲ್ಲ ಅಂತಂದರೆ ನಿಮ್ಮ OCನೂ ಸಿಗಲ್ಲ, CCನೂ ಸಿಗಲ್ಲ. ಓಕೆ, ಪಾರ್ಕಿಂಗ್ ಸ್ಲಾಟ್ ಕೊಡಲೇಬೇಕು. ಇಲ್ಲಿ ಅದಕ್ಕೊಂದು ರ್ಯಾಷಿಯೋ ಇದೆ. ಓಕೆ, ಏನೋ G+1, G+2, G+3 ಅಂತಿದೆ. ನೀವೇನು ಪಾರ್ಕಿಂಗ್ ಝೋನ್ ಮಾಡ್ತೀರಿ ಆ ಝೋನಿಗೆ ಮಾರ್ಕ್ ಮಾಡಬೇಕು.
Yes. ಇವು ನಿಮ್ಮ ಯಾರು ನಿಮಗೆ ಕೊಡ್ತಾರಂತ ಇಟ್ಕೊಳ್ಳಿ, ಹಾಂ ಆ ಮಾರ್ಕ್ ಮಾಡಿ ಕೊಡಬೇಕು ಅವನು, ಯಾರು ಒಸಿ ಕೊಡೋನು, ಆಯ್ತಲ್ಲ. ಇದು ಒಂದು ಸಣ್ಣ ಮಟ್ಟದ ಮಾಫಿಯಾ. ನೆಕ್ಸ್ಟ್ ದೊಡ್ಡ ಮಟ್ಟದ ಮಾಫಿಯಾ ಹೋಗೋಣ. ಓಕೆ, ನಮ್ಮ ಸ್ನೇಹಿತರು ದೊಡ್ಡ ಮಟ್ಟದ ಮಾಫಿಯಾಗಿ ನೆಕ್ಸ್ಟ್ ಬರೋಣ ಮುಂದೆ ಆದಮೇಲೆ. ಎಸ್ ರಮೇಶ್ ಸರ್, ಈಗ ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ಆ ಒಂದು ಅಸೋಸಿಯೇಷನ್ ಅಧ್ಯಕ್ಷರಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತೀರಿ? ಆ್ಯಕ್ಚುಲಿ ಹೆಂಗೆ ಸರ್ಕಾರ ಇಲ್ಲಿ ಆಟ ಆಡುತ್ತೆ, ನಿಮ್ಮನ್ನ ಹೆಂಗೆ ಗೋಳು ಹೊಯ್ಕೊಳ್ಳುತ್ತೆ, ಅಥವಾ ಬಿಲ್ಡರ್ಸಿಗೆ ಯಾವ ರೀತಿ ಪ್ರಾಬ್ಲಮ್ ಕೊಡುತ್ತೆ? ಸರ್, ಮೊದಲಿಗೆ ಈಗ ಸರ್ ಹೇಳಿದ್ರು KRCದು ಮೊದಲಿಗೆ ತಪ್ಪು ಸರ್. ಏನು ಡಿಸೆಂಬರಲ್ಲಿ ಆದೇಶ ಬಂತು, ಇವರು KRC ಅವರು 13/3/2025 ಆರ್ಡರ್ ಮಾಡಿಬಿಟ್ರು, ಓಕೆ, ಇಂಪ್ಲಿಮೆಂಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ. ಬಟ್ ಎಕ್ಸಿಸ್ಟಿಂಗ್ ಆರ್ಡ್ರ್ ಏನು ಓಲ್ಡ್ ಆರ್ಡ್ರ್ ಇತ್ತು, ಒಬ್ಬ ವ್ಯಕ್ತಿ ಒಂದು ಮನೆಯನ್ನು ಕಟ್ಟಿದಾಗ ಆ ವ್ಯಕ್ತಿಗೆ ಒಂದು ವಿದ್ಯುತ್ ಸಂಪರ್ಕವನ್ನು ಕೊಡುವಾಗ ಏನು ಮೂಲಭೂತ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದನ್ನು ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿ ಜಾರಿ ಮಾಡಿದೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕಟ್ಟಡವನ್ನು ಕಟ್ಟಿದಾಗ ಅವನು ಒಂದು ಅದಕ್ಕೆ ಬೇಕಾದಂಥ ಒಂದು ವಿಳಾಸಕ್ಕೆ ಬೇಕಾದಂಥ ಪ್ರೂಫ್ ಬೇಕು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದರೆ ಒಂದು ಆರ್ಕಿಟೆಕ್ಟ್ ಪ್ಲಾನನ್ನು ಕೊಟ್ಟು ವಿದ್ಯುತ್ ಸಂಪರ್ಕವನ್ನು ಪಡೆಯುವಂಥ ಒಂದು ಕಾಯ್ದೆ ಇದೆ. ಎಸ್, ಟಿಲ್ ಟುಡೇ ಆ ಕಾಯ್ದೆ ಲೈವಲ್ಲಿದೆ, ಇವತ್ತೂ ಆ ಕಾಯ್ದೆ ಲೈವಲ್ಲಿದೆ, ಅದು ವಿಡ್ರಾ ಆಗಿಲ್ಲ. ಓಕೆ, ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡುವ ಮುನ್ನ ಒಂದು KRC ಯಾವುದೇ ಒಂದು ಅಮೆಂಡ್ಮೆಂಟನ್ನು ಮಾಡುವ ಮೊದಲು ಒಂದು ಪಬ್ಲಿಕ್ ಹಿಯರಿಂಗನ್ನು ಮಾಡುವುದು ಒಂದು ಮ್ಯಾಂಡೇಟರಿ ಇದೆ. ಇದು ಯಾರೋ ಇವರು ಹೆಂಗೆ ಆದೇಶವನ್ನು ಮಾಡಿದ್ರು ಅಂದರೆ, ಬೆಸ್ಕಾಂ ಮತ್ತು ಸೆಸ್ಕಾಂ ಒಂದು ಲೆಟ್ರನ್ನು ಹಾಕುತ್ತೆ. ಸೆಸ್ಕಾಂ ಕಂಪ್ನಿಗೆ ಒಂದು ಕಾರ್ಪೊರೇಷನಿಂದ ಹಿಂಗೆ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಬೆಸ್ಕಾಂಗೆ ನಗರಾಭಿವೃದ್ಧಿ ಇಲಾಖೆ ಏನು ಅವತ್ತು BBMP ಇತ್ತು, ಅವರು ಒಂದು ಲೆಟ್ರನ್ನು ಕೊಡ್ತಾರೆ, ಈ ಥರ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ. ಸೊ ಇವೆರಡು ಲೆಟ್ರ್ ಬೇಸ್ ಮೇಲೆ ಏನು ಮಾಡಿದ್ದಾರೆ, ನೀವು ಇಂಪ್ಲಿಮೆಂಟ್ ಒಂದೇ ಒಂದು ಸಿಂಗಲ್ ವರ್ಡ್ ಅಷ್ಟೇ, ಇನ್ ದಿಸ್ ರಿಗಾರ್ಡ್ ಡೈರೆಕ್ಟ್ಲಿ ಇಂಪ್ಲಿಮೆಂಟೆಡ್ ಅಂತ ಒಂದೇ ಒಂದು ವರ್ಡಲ್ಲಿ KRC ಆದೇಶವನ್ನು ಒಂದೇ ಒಂದು ವರ್ಡು, ಇದಕ್ಕೆ ಹೆಚ್ಚಿನ ಸಮಯನ. ಇದು ಮೊದಲಿಗೆ KRC ಫಾಲ್ಟ್. ಯಾಕಂದರೆ ಯಾವತ್ತೂ KRC ಗ್ರಾಹಕರ ಪರವಾಗಿ ಇರಬೇಕು ಅನ್ನೋದು ಒಂದು ಆ ಉದ್ದೇಶ ಅದನ್ನು ಮಾಡಿರೋದು. ಆದರೆ ಇಲ್ಲಿ ಯಾವತ್ತೂ KRC ಯೋಚನೆ ಮಾಡಿಲ್ಲ, ಈ ಆದೇಶ ಇದೆ, ಇಲ್ಲಿಯವರೆಗೆ ಏನು ಇವತ್ತು ಆದೇಶವನ್ನು ಮಾಡಿದ್ದಾರೆ ಅಲ್ಲಿಯವರೆಗೆ ಕಟ್ಟಿಡುವಂಥ ಕಟ್ಟಡಗಳು ಅಥವಾ ಇಲಾಖೆಗೆ ಹಣವನ್ನು ಪಾವತಿ ಮಾಡಿದಂಥ ಗ್ರಾಹಕರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ಅಂದರೆ ಇದರಲ್ಲಿ ಯೋಚನೆ ಮಾಡಲಿಲ್ಲ. ಅದು ಸರ್ಕಾರ ಹೇಳ್ತು ನಾನು ಮಾಡಿದ್ದೀನಿ ಅಷ್ಟೇ. ಇದು ಒಂದು ಮೊದಲಿಗೆ ಫಾಲ್ಟ್. ಮೆಕ್ಯಾನಿಕಲ್ ಆಗಿ ನಡೀತಾ ಇದೆ. ಹೌದೌದು, ಆದರೆ ಅದು ಉಪಯೋಗ ಆಗ್ತಾ ಇಲ್ಲ. ಮತ್ತೆ ಸರ್ ಹೇಳಿದ್ರು CC/OC. ಈಗ ಈ ಕಟ್ಟಡ ಆಗೋಗಿದೆ. CC ಅಂದರೆ ನಾವು ಒಂದು ಕಟ್ಟಡವನ್ನು ಕಟ್ಟುವ ಮೊದಲು ಫೌಂಡೇಶನ್ ಹಾಕ್ತೀವಿ. ಆ ಫೌಂಡೇಶನನ್ನು ಬಂದು ಪರಿಶೀಲಿಸಿ ಕರೆಕ್ಟ್ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರ, ಅದನ್ನು ಪರಿಶೀಲಿಸಿ ಸ್ಥಳೀಯ ಸಂಸ್ಥೆಗಳು ಒಂದು ಲೆಟ್ರನ್ನು ಕೊಡ್ತಾರೆ. ಯಾಕಂದರೆ ಒನ್ಸ್ ಫೌಂಡೇಶನ್ ಆದಮೇಲೆ ಏನೇ ವೈಲೇಷನ್ ಮಾಡೋಕ್ಕಾಗಲ್ಲ. ಸ್ಥಳೀಯ ಸಂಸ್ಥೆ ಫೌಂಡೇಶನ್ ಅಡಿಪಾಯವನ್ನ ಪರಿಶೀಲಿಸಿ ಕೊಡಬೇಕು, ಕಮೆನ್ಸ್ಮೆಂಟ್. ಸೊ ಕರೆಕ್ಟ್ ಸೆಟ್, ಯಾಕಂದರೆ ಅವಾಗ ಏನಾದ್ರು ಇದ್ದರೆ ಹೊಡೆದಾಕ್ಬೋದು, ಮಾಡಿಫೈ ಮಾಡ್ಬೋದು. ಇವತ್ತು ಈ ಸರ್ಕಾರ ಏನು ಮಾಡಿದೆ, ಏಕೈಕ ಇದು ಜಾರಿ ಮಾಡಿದೆ ಸರ್. ಸುಮಾರು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 4,25,000 ಇನ್ಸ್ಟಾಲೇಷನ್ಗಳಿದೆ ಇವತ್ತು. ಯಾಕಂದರೆ ಅಧಿಕೃತವಾಗಿ ಸರ್ಕಾರದ ಮಾಹಿತಿ. ಈ 4,25,000 ಬಿಲ್ಡಿಂಗನ್ನು ಹೊಡೆದಾಕಕ್ಕಾಗ್ತದ? ಹಿಂದೆ ಇದ್ದ ಆದೇಶ ಏನಾಯಿತು, ಇವಾಗ ಇರುವ ಆದೇಶ ಏನಿದೆ? ಓಕೆ, ಗಾಟ್ ಇಟ್. ಅಂದರೆ CC ಯಾವಾಗ ಇಲ್ಲಿ ಪಡಿಬೇಕು ಮತ್ತು ಯಾವ ರೀತಿ ಆಟ ಆಡಿಸ್ತಾರೆ ಮತ್ತು ಕಾನೂನನ್ನು ಯಾವ ರೀತಿ ಗಾಳಿ ತೂರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಾರಂಭಿಕ ಮಾಹಿತಿಯನ್ನು ನಾವು ಪಡೆದಿದ್ದೀವಿ. ಈಗ ನಿಜಕ್ಕೂ ಇಂತಹ ಸಂಖ್ಯೆ ಎಷ್ಟಿದೆ? ಈಗ ದುಡ್ಡು ಕೊಟ್ಟರೂ ಕೂಡ ಕರೆಂಟ್ ಪಡಿದೇ ಇರೋರು, ಅಥವಾ ದುಡ್ಡು ಕೊಟ್ಟು ಒಳಗಡೆ ಇಲ್ಲಿ ಅದರ ಲಾಭ ಪಡೆಯುವಂಥವ್ರು, ಇದಕ್ಕೆ ಕಡಿವಾಣ ಹೇಗೆ? ಈಗ ಸಚಿವರನ್ನು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ